ನಿಮ್ಗೆಲ್ಲ ಕೋತಿಗಳನ್ನ ಪರಿಚಯ ಮಾಡಿಸ್ತೀನಿ. ಇಲ್ಲಿ ನೋಡಿ ಕೋತಿಗಳು ತುಂಬಾ ಬೇಗ ಬಂದಿದ್ದಾರೆ. 7 ಗಂಟೆಗೆ ಬರ್ತೀನಿ ಅಂತ 9 ಗಂಟೆಗೆ ಬಂದಿದ್ದಾರೆ. ಜೇನಿನ ಗೂಡು ನಾವೆಲ್ಲ ಬೇರೆ ಯಾರಲ್ಲಿ ಫಲವಿಲ್ಲ. ಬೇರೆ ಆಗಲೇ ಅಲ್ಲ, ಬೇರೆ ಆದರೆ ಫಲವಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಯಾರ್ಯಾರು ಏನ್ ಮಾಡ್ತೀವಿ ಹೌದಾ? ಎಲ್ಲ ಕುತ್ಕೊಂಡು ಅಳತೆ ಹೊಡಿತಾ ಇದ್ದಾರೆ. ತೋರಿಸ್ತೀನಿ. ಎಲ್ಲ ಇಲ್ಲಿ ಕುತ್ಕೊಂಡು ಅಳತೆ ಹೊಡಿತಾ ಕೂತಿದ್ದಾರೆ. ಅಳತೆ ಹೊಡಿತಾ ಕೂತಿದ್ದಾರೆ. ಅಡಿಗೆ ಮಾಡ್ರಿ ಅಂದ್ರೆ ಈರುಳ್ಳಿ ಹೆಚ್ಚ್ತಾ ಇದೀವಿ. ಕಾಣಿಸ್ತಿದ್ಯಾ? ಪಾತ್ರೆ ತೊಳಿರಿ ನೀಟಾಗಿ. ಮಕ ತೋರಿಸ್ರಿ ಸ್ವಲ್ಪ. ಪಾತ್ರೆ ತೊಳೆಯೋರಿಂದ ಅಕ್ಕಿನ ಅನ್ನ ಮಾಡೋದ್ ಹೆಂಗೆ ಅಂತ ತಿಳಿಸ್ಕೊಡ್ತಾರೆ ನೋಡ್ರಿ. ಈ ತರ ಅನ್ನಕ್ಕಿಡೋದು ನೋಡ್ ಕಲ್ತ್ಕೊಳ್ರಿ ಇವ್ರನ್ನ. ಇವ್ರ ಮದ್ವೆ ಆಗಿದ್ದ ಹುಡುಗ ಉದ್ದಾರ ಉದ್ದುದ್ದಾರ. ಹಲೋ ಉದ್ದುದ್ದಾರ. ಏನಾರ ಉದ್ದುದ್ದಾರ. ಈರುಳ್ಳಿ ಕುಯ್ರಿ ಅಂದ್ರೆ ಅಳ್ತಾ ಕೂತಿದ್ದಾರೆ. ಏನ್ ಮಾಡೋದು? ಯಾಕೆ ಜನರೇ? ಹಳುಸ್ತಿದಾಳ ಅವಳು. ಎಲ್ಲ ಕೋತಿಗಳನ್ನ ಪರಿಚಯ ಮಾಡಿಸ್ತೀನಿ. ಇಲ್ಲಿ ನೋಡಿ ಕೋತಿಗಳು. ಹೇ ಥ್ಯಾಂಕ್ ಯು. ಇವರು ಸ್ವಾಮಿ ಅಣ್ಣ ಅಂತ. ನಮಸ್ತೆ, ಚೆನ್ನಾಗಿದ್ದೀರಾ? ತಿಪ್ರಲ್ಲಿ ಟೀ ಸ್ವಾಮಿ ಅಂತಾನೆ ಫುಲ್ ಫೇಮಸ್. ಎಕ್ಸ್ಪರ್ಟ್. ಟೀ ಸ್ವಾಮಿ ಸಮೋಸ ತ್ರಿವೇಣಿ. ಇವಾಗ ಸಮೋಸ ಆಡ್ ಆಗಿದೆ. ಇವರೇ ನಮ್ಮ ಧರ್ಮ ಹಾಯ್ ಮಾಡಿ. ಪತ್ನಿ ಅಲ್ಲ, ಪತ್ನಿ. ಕೊನೆಗೆ ಎಲ್ಲ ನೈಟ್ ಊಟ ಮಾಡೋದಕ್ಕೆ ಅಡಿಗೆ ತಯಾರಿ ನಡೀತಾ ಐತೆ, ನೋಡ್ಕೋಬಹುದು. ಇವರು ಸಂತೋಷಣ್ಣ ಅಂತ ಅಡಿಗೆ ಕ್ಯಾಮ್ರಾ ಎಲ್ಲ ಇಷ್ಟ ಆಗಲ್ಲ ಅವ್ರಿಗೆ, ಆದ್ರೂ ಕೆಲಸ ಮಾಡ್ತಿದಾರಲ್ಲ, ನೀವು ಒಂದ್ಸರಿ ತೋರಿಸ್ಬಿಡಿ ಅವ್ರಿಗೆ. ಕೆಲ್ಸಕ್ಕೋಸ್ಕರ ಏನ್ ಮಾಡ್ತಾ ಇದೀರಾ? ಇದು ಬೀನ್ಸ್ ನ ಬಿಡಿಸ್ತಾ ಇದೀನಿ. ಅದು ಬೀನ್ಸ್? ಅದು ಹಾ, ಗೊತ್ತೇ ಇರ್ಲಿಲ್ಲ. ಕೇಳಿದ್ದಕ್ಕೆ ಗೊತ್ತಿರ್ಲಿಲ್ವಲ್ಲ ಅದಕ್ಕೆ. ಚಾಕು ಹೆಂಗ್ ಶಾರ್ಪ್ ಮಾಡೋದ್ ನೋಡಿ. ಹಿಂಗೆ ಚಾಕು ಹಿಂಗ್ ಮಸಿಬೇಕು. ಇವ್ರು ನೋಡ್ ಕಲ್ತ್ಕೊಳ್ಳಿ. ಮಿಕ್ಸಿ ಮಾಡ್ತಾರಂತೆ. ಶೀತ ಏನ್ ಹೇಳು ಅಣ್ಣ, ಯಾವ ಖುಷಿಗ್ ಚಪ್ಪಾಳೆ ಹೊಡಿತಾ ಇರೋದು ಅಣ್ಣ? ಯಾವ ಖುಷಿಗ್ ಚಪ್ಪಾಳೆ ಹೊಡಿತಾ ಮಾಡ್ತಿದಾರೆ ಇವರು, ಅದಕ್ಕೆ ಇದನ್ನೆಲ್ಲ ಬಿಡಿಸ್ಕೊಡ್ತಾ ಇದೀವಿ. ಆ ಖುಷಿಗೆ ಚಪ್ಪಾಳೆ. ಅಣ್ಣ ಏನ್ ಮಾಡ್ತಾ ಇರೋದು ಅಡಿಗೆ? ಎ ವೆಜ್ ಬಿರಿಯಾನಿ. ಅಣ್ಣ ಯಾವ ಕಡೆ ಅದು ಫೇಮಸ್? ಎ ವೆಜ್ ಬಿರಿಯಾನಿ ತಿಪ್ಟೂರ್ ಕಡೆ. ನಮ್ಮ ತಿಪ್ಪಟೂರು. ಅಲ್ಲಿ ಬರ್ಬೇಕು. ತುಂಬಾ ಬೇಗ ಬಂದಿದ್ದೀರಾ. ಇವರೆಲ್ಲ ತುಂಬಾ ಬೇಗ ಬಂದಿದ್ದಾರೆ. 7 ಗಂಟೆಗೆ ಬರ್ತೀನಿ ಅಂತ 9 ಗಂಟೆಗೆ ಬಂದಿದ್ದಾರೆ. ನನಗ್ ಗೊತ್ತು, ಅವ್ರ ಕ್ಯಾಮ್ರಾ ಮುಂದೆ ಕಾಣಿಸ್ಬೇಕು ಅಂತ ಮೇಕಪ್ ಮಾಡ್ಕೊಂಡ್ ಬಂದಿದ್ದಾರೆ. ಆಕ್ಚುಲಿ ಅವ್ರಿಗೆ ವಯಸ್ಸಾಗಿದೆ, ಆದ್ರೂ ಹಂಗ್ ಮೇಕಪ್ ಮಾಡಕ್ ಕಾಣಿಸ್ತಾ ಇದಾರೆ. ಆಗಿರೋದಕ್ಕೆ ಮೇಕಪ್ ಮಾಡ್ಕೊಂಡ್ ಬಂದಿದ್ದಾರೆ ಫುಲ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ಗೆಸ್ಟ್ ಮೊಸರನ್ನ ಮಾಡೋಗಿ ಫಸ್ಟ್ ಹೋಗಿ. ಯಾಕಂದ್ರೆ ಮೇಡಮ್ ಅವ್ರು ಮೊಸರನ್ನ ಸೂಪರ್ ಆಗಿ ಮಾಡ್ತಾರೆ. ನೀವು ಸುಮ್ಮನೆ ಇರ್ಬೇಕು, ಅಲ್ಲಿ ಕ್ಯಾಮ್ರಾದಲ್ಲಿ ವಿಡಿಯೋ ಆಗ್ತದೆ. ಹೋದ್ಸಲ 3 ಇದನ್ನ ಮಚ್ಚ ಕೈಗಳನ್ನ ಸೌಟ್ಗಳನ್ನ ಮುರಿದಾಕಿದ್ರು ಕೋಮಲಾ ಮೇಡಮ್, ನಿಮ್ಮ ಅಸಿಸ್ಟೆಂಟ್. ಅವ್ರ ಬಗ್ಗೆ ಈ ಸಲ ಏನಾದ್ರು ಹೇಳ್ತೀರಾ? ಎಷ್ಟು ತಗೊಂಡ್ಬಂದಿದ್ದೀರಾ? ಈಗ ನಾವು ಅಡಿಷನಲ್ ಆಗಿ 4 ತಂದಿದ್ದೀವಿ, ಅದ್ರಲ್ಲಿ ಕಂಪಲ್ಸರಿ 3 ಮುರಿದಾಕ್ತಾರೆ. ಹಂಗಾಗಿ ನಿಮ್ಮ ಅಸಿಸ್ಟೆಂಟ್ ಹೇಗ್ ತಗೊಂಡ್ರಿ? ನಿಮಗೆ ಇದನ್ನ ಅವ್ರನ್ನೇ ಅಸಿಸ್ಟೆಂಟ್ ಆಗಿ ಮಾಡ್ಕೋಬೇಕು ಅಂತ ನಿಮಗೆ ಏನಾದ್ರು ಆಸೆ ಇತ್ತಾ? ಹಾ ಮೇಡಮ್, ಅವರು ಅಡಿಗೆ ನಾನು ಮುಂದೆ ಇದ್ರೆ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಅಲ್ಲ, 2 ಅಡಿಗೆ ಫ್ಲಾಪ್ ಆಗಿತ್ತು, ಇದು 3ನೇದು. ಅವಾಗ್ಲಾರ ಹಿಟ್ಟಾಗ್ಲಿ ಅಂತ. ಹೋದ್ಸಲ 2 ಸಲನೂ ತಿನ್ಲಿಲ್ಲ ನಾವ್ ಯಾರು. ವೆಜ್ ಬಿರಿಯಾನಿ ಮಾಡಿಸ್ಕೊಂಡ್ವಿ. ಅಲ್ಲ, ತಿಂದಿರೋರು ತಿನ್ನಕ್ಕಾಗ್ಲಿಲ್ಲ. ಅಲ್ಲ, ಈ ಸತಿ ಬದುಕ್ಬೋದಾ ಅಂತ. ಅಸಿಸ್ಟೆಂಟ್ ಹೆಚ್ಚೋದ್ರಲ್ಲೇ ಗೊತ್ತಾಗ್ತಿದೆ ನೋಡಿ. ಇಲ್ಲ ನೋಡ್ರಿ, ಎಷ್ಟು ಫಾಸ್ಟ್ ಆಗಿ ಹೆಚ್ಚಿದ್ದಾರೆ. ಗ್ರೂಪ್ಸ್ ಎಲ್ಲ ಫಸ್ಟ್ ಟೈಮ್ ಮೇಕಪ್ ಜೈ. ಅಲ್ಲ, ಆದ್ರೂ ಪಾಪ ಅವ್ರಿಗೆ ವಯಸ್ಸಾಯ್ತು ಅಂತ ಎಷ್ಟು ಆಡ್ಕೋತೀರಾ? ಅಲ್ಲ, ನಾನ್ ನಿಮ್ಮಲ್ಲಿ ಇರ್ಲಿ ಆ ವಿಷಯನ ನಿಮ್ಗೆ ಹೇಳಿದ್ದೆ ಅಷ್ಟೇ. ಅವಳು ಎಷ್ಟು ಗೊತ್ತಾರೆ? 4 ಲೀಟರ್ 1 ಲೀಟರ್ ತಂದವಳು. ನಿಮ್ ಬಿಸ್ನೆಸ್ ಫ್ಲಾಪ್ ಆಗ್ಲಿ ಅಂತ ಐಡಿಯಾ ಮಾಡ್ತಾವ್ರೆ ಈ ಶೆಟ್ಟಿಗಳಿಬ್ರು ಸೇರ್ಕೊಂಡು. ನೋಡಿ, ಚೋಟಾಣಿಸ್ ಎಲ್ಲ ಮೊಬೈಲ್ ಅಲ್ಲಿ ಬಿಸಿ ಆಗಿದ್ದಾರೆ. ಅಲ್ಲೊಬ್ರು, ಇಲ್ಲೊಬ್ರು.
ಇವ್ರು ನೋಡಿದ್ರೆ ಈಗ ಅಡ್ಗೆ ಮಾಡಕ್ ಶುರು ಮಾಡೋ ನಂತರ ಪಾತ್ರೆ ಇಕ್ಕಿದಾರೆ. ಯಾವಾಗ ಮಾಡ್ತಾರೋ ಇನ್ನೇನೋ ಗೊತ್ತಿಲ್ಲ. ಪೂಜೆ ಮಾಡ್ತಿದ್ದಾರೆ. ಕೊನೆಗೂ ಪೂಜೆ ಮಾಡೋದಿಕ್ಕೆ ಶುರು ಮಾಡಿದ್ರು. ಅಡ್ಗೆ ಮಾಡೋಣ ಅಂತ ಇವತ್ತಾದ್ರೂ ಅನ್ನಿಸ್ತಲ್ಲ ಫೈನಲ್ ಆಗಿ. ಏನ್ ಸಂಸ್ಕಾರ ಏನ್ ಸಂಸ್ಕಾರ. ಇವಾಗ ನಂಬಿಕೆ ಬಂತು ಇವತ್ತೇ ಅಡಿಗೆ ರೆಡಿ ಆಗುತ್ತೆ ಅಂತ. ಚೆನ್ನಾಗ್ ಇವರೆಲ್ಲ ದೇವ್ರ ಮನೆ ಒಳಗ್ ಸೇರ್ಕೊಂಡು ಏನೋ ಮಾಡ್ತಾ ಇದಾರೆ. ಏನ್ರಿ ಮಾಡ್ತಾ ಇದಾರೆ ಅಲ್ಲಿ? ಕರ್ಪೂರನ ಹಚ್ಚದೆ ಮಂಗಳಾರತಿ ಕೊಡ್ತಾವ್ರೆ ನೋಡ್ರಿ. ಪೂಜೆ ಮಾಡಿ ನಮ್ಮ ಹಿಂದೂ ಸಂಪ್ರದಾಯ ಇದು. ಅಕ್ಕ ಹಿಂದೂ ಸಂಪ್ರದಾಯ ಶುದ್ಧವಾಗಿ ನೀಟಾಗಿ ಆಗ್ಲಿ ಅಂತ ಕೇಳ್ಕೊಂಡ್ ಪೂಜೆ ಮಾಡ್ಬಿಡ್ರಿ. ಯಾಕಂದ್ರೆ ತಿಂದ್ಮೇಲೆ ಯಾರಿಗೂ ಏನು ಆಗ್ಬಾರ್ದಲ್ಲ. ಅಕ್ಕ ಪಾತ್ರೆ ಇಡಿ ಸ್ಟವ್ ಹಚ್ಬೇಕು. ವಿಲ್ಲಾಳಿ ವೀರ ವೀರಮಣಿ ಕಂಠ ಕಾಶಿ ರಾಮೇಶ್ವರ ಅದು ಸೀಸನ್ ಅಲ್ವಾ. ಹಿಂಗೆ ಆಗ್ತಾ ಇದ್ರೆ ಕೊನೆ ಕ್ರೈಮ್ ಸ್ಟೋರಿ ಬರ್ತೀರಾ ಹೀಗೂ ಉಂಟೆ ಅಂತ. ಸ್ವಾಮಿ ಅಚ್ಚಕ ಇದ್ಯಾಕ ಸ್ವಲ್ಪ ಇದ್ಯಾಕ ಗ್ಯಾಸ್ ಹಚ್ಚಿರೋರು ಇವರೇ ನೋಡಿ. ಕರ್ಪೂರದಲ್ಲಿ ಗ್ಯಾಸ್ ಹಚ್ಚಿದ್ದಾರೆ ಇವ್ರೆ. ಫೈನಲ್ ಆಗಿ ಅಡಿಗೆ ರೆಡಿ ಆಗ್ತಾ ಇದೆ. ನಮ್ಮ ಅಕ್ಕ ತುಪ್ಪ ಹಾಕ್ತಿದ್ದಾರೆ. ಅಕ್ಕ ತುಪ್ಪ ಹಾಕಿ ಪರಿಶುದ್ಧವಾದ ಮನೆಗೆ ಕಾಯಿಸಿದ ತುಪ್ಪ ಇದು. ಅಕ್ಕ ನಿಮ್ ಮೂಗಲ್ ಬರೋ ತುಪ್ಪ ಹಾಕ್ಬಿಡಿ, ಡಬ್ಬದಲ್ಲಿರೋ ತುಪ್ಪ ಹಾಕಿ. ಆಮೇಲೆ ಮತ್ತೆ ಶೀತ ಅನ್ಕೊಂಡ್ ಹಂಗೆ ಉದುರಿಸ್ತೀರ. ಇದು ಮೊದಲನೇ ಮಕ್ಷಕಾಯಿ. ಯಾಕಂದ್ರೆ ಈ ಮೇಡಮ್ ಅವರು ಎಷ್ಟು ಮುರಿದಾಕ್ತಾರೆ ಅಂತ ಗೊತ್ತಿಲ್ಲ. ಹಿಂಗ್ ಅಲ್ಲಾಡಿಸ್ಬೇಕು, ಹಾಕ್ಬಿಟ್ಟು ಚೆನ್ನಾಗಿ ಅಲ್ಲಾಡಿಸ್ಬೇಕು ಹಿಂಗೆ. ಇವ್ರ ಗ್ಯಾಪ್ ಅಲ್ಲಿ ಏನೇನೋ ಆಗ್ತಾ ಇದಾರೆ. ಯಾರು ಏನಾಗುತ್ತೆ ಅಂತ ಗೊತ್ತಿಲ್ಲ. ಮಮ್ಮಿ ಬಗ್ಗೆ ಒಂದೆರಡು ಮಾತು ಹೇಳಂಗೆ. ಏನ್ ಚಾಕ್ಲೇಟ್ ಕೊಡಿಸ್ತೀನಿ ಅಂದ್ರ ನಿಜ ಹೇಳು. ಡೈರಿ ಮಿಲ್ಕ್ ಕೊಡಿಸ್ತೀನಿ ಅಂತ ಡೀಲ್ ಮಾಡ್ಕೊಂಡ್ಬಿಟ್ರ. ಏನು ಅಂದ್ರೆ ಮೆಹಂದಿ ಹಾಕ್ತಾರೆ, ಯಾರ್ಯಾರಿಗೆ ಬೇಕು ಮೆಹಂದಿ ಇಲ್ಲಿ ನೆಕ್ಸ್ಟ್ ಗೇಮ್ಸ್ ಆಡೋದಿಕ್ಕೆ ಹೇಗೆ ಗೇಮ್ಸ್ ಅಂತ ಪ್ರಾಕ್ಟೀಸ್ ಮಾಡಿಸ್ತಾ ಇದಾರೆ ಒಂದ್ ಪ್ಲಾನಿಂಗ್ ಅಲ್ಲಿ. ಹಲೋ ಎಕ್ಸ್ಕ್ಯೂಸ್ ಮೀ, ತಲೆ ಪ್ರಾಕ್ಟೀಸಸ್ ಮಾಡ್ತಾ ಇದ್ದೀವಿ. ಹೇಗ್ ಮಾಡೋದು ಮಾಡಿ ಮಾಡಿ ಆಯ್ತು. ಚೋಟು ಮೋಟು ಕಾಣಿಸ್ತಿಲ್ವಲ್ಲ. ಇವ್ರು ಯಾಕೆ ಮೊಬೈಲ್ ಹಿಡ್ಕೊಂಡ್ ಕೂತಿದಾರೆ ಇಲ್ಲಿ? ಯಾಕೆ ಅವಳ ಕೈಲಿ ಅಲ್ಲಾಡ್ಸ್ತೀಯ? ಬರ್ಬೇಕು, ತುಂಬಾ ಬೇಗ ಬರ್ತಾ ಇದೀರಾ. ಬಾಸ್ನ ಕರ್ಕೊಂಡು. ಹಾಯ್ ಮನ್ವಿಕ್, ಇವರು ಮನ್ವಿಕ್ ಅಂತ. ಹಾಯ್ ಮನ್ವಿಕ್. ಯಾಕೆ ಮಕ್ಕ ಹಿಂಗಿರೋದು? ಮನ್ವಿಕ್ ಹೋಯ್ ಆಂಗ್ರಿ ಬರ್ಡ್. ಅಕ್ಕ ಪರಿಶುದ್ಧವಾಗಿ ಪಲಾವ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದಾರೆ ಇವರು. ಇಂತ ದೊಡ್ಡ ದೊಡ್ಡ ಕೆಲ್ಸನೇ ಯಾವಾಗ್ಲೂ ಮಾಡೋದು ನೋಡಿ. ತುಂಬಾ ತೂಕ ಇಟ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಕೆಲ್ಸ ನಮ್ ಬಾಸ್ ಏನ್ ಹೇಳ್ತಾರೋ ಸಣ್ಣ ಪುಟ್ಟ ಕೆಲ್ಸ ಎಲ್ಲ ಮಾಡಲ್ಲ ಅವರು. ನಮ್ ಬಾಸ್ ಹೆಂಗ್ ಹೇಳ್ತಾರೆ ಕೇಳ್ಬೇಕು ನಾವು. ಜ್ಯೂಸ್ ಬಂತು. ಈರುಳ್ಳಿ, ಸಣ್ಣ ಈರುಳ್ಳಿನ ಹಾಕ್ಬಿಟ್ರ ನಿಮ್ ಕೋತಿನ. ಅಣ್ಣ ಪ್ರಶಿ, ನಮ್ಗೆ ಇದು ಜ್ಯೂಸ್ ಬಾಟ್ಲ್ ತರ್ತಾನೆ ಅಂತ ಗೊತ್ತಿದ್ದಿದ್ರೆ ನಾವ್ ಬೇರೆ ಜ್ಯೂಸ್ ಬಾಟಲ್ ಹೇಳ್ತಿದ್ವಿ. ಇವಾಗ್ಲೂ ಹೇಳ್ ತರ್ಸಿ. ಬಂದೇ ಬಿಟ್ಟ ಅಲ್ಲ ಪ್ರಶಿ, ನೀನು ಜ್ಯೂಸ್ ಬಾಟ್ಲ್ ತರ್ತೀಯ ಅಂತ ಗೊತ್ತಿದ್ದಿದ್ರೆ ನಿಜವಾಗ್ಲೂ ಬೇರೆ ಜ್ಯೂಸ್ ಬಾಟಲ್ ತರಿಸ್ತಿದ್ದೆ. ಇವಾಗ್ಲೂ ಹೇಳ್ ತರಿಸ್ಬೋದಲ್ಲ, ತರ್ಸಿ. ತರಲ್ಲ, ತಗೊಂಬರಲ್ವಾ ಇವಾಗ ಏನ್ ಹೇಳಿದ್ರೆ? ಇಲ್ಲ ಹೋಗಲ್ಲ ಅವ್ರು. ಹೋಗಲ್ವಾ? ಇವನು ನಮ್ಮ ಆಂಗ್ರಿ ಬರ್ಡ್ ಮನ್ವಿ. ಹಾಯ್ ಏನು ಮನ್ವಿ ಮಾತಾಡೋದು ಬಂತೆ. ಬಾಸ್ ಯಾಕೆ ಗರಂ ಆಗಿದ್ದಾರೆ. ಮನ್ವಿಕ್ ಈಗ ಸ್ವಾಮಿ ಅಣ್ಣವ್ರ ಬದಲು ಅವ್ರ ಮಿಸಸ್ ಶುರು ಮಾಡ್ಕೊಂಡಿದ್ದಾರೆ. ಆಚೆ ಏನೇನ್ ನಡೀತಿದೆ ಅಂತ ನೋಡೋಣ ಬನ್ನಿ ಗಾಯ್ಸ್. ಇದೇ ಕಲರ್ ಇಡ್ಬೇಕು. ರೆಡ್ ಕಲರ್ 2 ಬಾಟಲ್ ಮಾಡಿರ್ತೀವಿ ನಾವು. ಓಕೆನಾ? ಪ್ರಿಪರೇಷನ್ ಇವೆರಡು ಬಾಟಲ್ ಇರುತ್ತೆ. ಫಸ್ಟ್ ಪ್ರಿಪೇರ್ ಆಗ್ತಾ ಇದೀರಲ್ಲ? ಫಸ್ಟ್ ಪ್ರಿಪೇರ್ ಆಗ್ತಿದ್ದಾರೆ. ನಾನ್ ಪ್ಲಾನ್ ಮಾಡ್ತಿರೋ ನಾನೇ ಗೇಮ್ ಆಡಲ್ಲ. ಇವ್ರಿಗೆ ಹೇಳ್ಕೊಡ್ತಾ ಇದ್ಯಾ? ಅವ್ರಿಗೆ ಎಲ್ಲರಿಗೂ ಹೇಳ್ಕೊಡ್ಲೇಬೇಕಲ್ಲ ಗೇಮ್ ಹೇಗ್ ಆಡ್ಬೇಕು. ಗೇಮ್ ಬಗ್ಗೆ ತಿಳ್ಕೊತಾ ಇದೀವಿ ಅಷ್ಟೇ, ಏನಂತ ಗೊತ್ತಿಲ್ಲ. ಇಲ್ಲ ಇವಾಗ್ಲೇ ತಿಳ್ಕೊಳಂಗಿಲ್ಲ. ಯಾರು ತಂದಿರೋ ಜಿಲೇಬಿ? ಯಾರು ತಂದಿರೋ ಜಿಲೇಬಿ? ಜಿಲೇಬಿ ನಾನ್ ತಂದಿರೋದು. ಹಾಯ್ ಚಿಕ್ಕು, ಹೆಂಗ್ ಅನ್ನಿಸ್ತಿದೆ ನಿನಗೆ? ಸೂಪರ್ ಅನಿಸ್ತಾ ಇದೆ. ಸೂಪರ್ ಅನ್ಸ್ತಿದ್ಯಾ? ನೋಡಿಲಿ ಎಲ್ಲ ಹೆಂಗ್ ಅಡ್ಗೆ ಮಾಡ್ತಾರೆ. ಎಲ್ಲ ಪಾಕಶಾಲೆ ಎಲ್ಲ ಚೆನ್ನಾಗಿ ಉಪ್ಪು ಜಾಸ್ತಿ ಹಾಕಿರಿ. ಉಪ್ಪು ಬೇಡ, ಹಂಗೆಲ್ಲ ಬೇಡ. ಮಾಡ್ತಿರೋ ಸರ್ಜಿ ನೀನ್ ಏನ್ ಹೇಳಿದ್ರು ಸೂಪರ್ ಆಗಿ ಮಾಡ್ತಾರೆ. ನ್ಯೂ ಇಯರ್ಗೆ ಸಕಲೇಶ್ಪುರ ಕರ್ಕೊಂಡು ಹೋಗ್ತೀನಿ, ರೆಸಾರ್ಟ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ. ಜೇನಿನ ಗೂಡು ನಾವೆಲ್ಲ ಬೇರೆ ಯಾರೆಲ್ಲ
ಮನೇಲಿ ಪಲಾವ್ ಇಲ್ಲ. ಬೇರೆ ಆಗಲೇ ಅಲ್ಲ, ಬೇರೆ ಯಾವ್ದಾರ ಪಲಾವಿಲ್ಲ. ಆಕ್ಚುಲಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಪಲಾವ್ ಮಾಡೋದಕ್ಕೂ ಇಲ್ಲಿ ಮೊಸರನ್ನ ಮಾಡೋದಕ್ಕೂ ಫುಲ್ ಕಾಂಪಿಟೇಷನ್ ನಡೀತಾ ಇದೆ. ಆ ಕಾಂಪಿಟೇಷನ್ ಹೆಂಗೈತೆ ಅಂತ ನೀವೇ ಕೇಳಿಸ್ಕೊಳ್ಬೇಕು. ಇನ್ನು ಮಾಡೇ ಇಲ್ಲ ಮೊಸರನ್ನ ಚೆನ್ನಾಗಿದೆ ಅಂತ. ಇನ್ನ ಇವಾಗ ಪ್ಯಾಕೆಟ್ ಇಂದ ಮೊಸರು ಆಗ್ತಾ ಇದೆ. ಇದು ನೈಸ್ ಐಸ್ ಕ್ರೀಮ್ ಇಡ್ತಾ ಇದಾರೆ. ಹೀಗಿದ್ದಾರೆ ನಮ್ ಟೀಮ್ ಅಲ್ಲಿ. ನಮ್ದೇ ಒಂದ್ ಟೀಮ್, ಅವ್ರದೇ ಒಂದ್ ಟೀಮ್ ಆಗ್ಬಿಟ್ಟಿದೆ ಇಲ್ಲಿ. ಏನು ಮಾಡೋ ಹಾಗಿಲ್ಲ. ನೀವ್ ಯಾರ ಸಪೋರ್ಟ್? ಅಮ್ಮ ಅಯ್ಯಕ್ಕ ನಾವಂತೂ ವೆಜ್ ಟೀಮು. ವೆಜ್ ಅಂದ್ರೆ ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿ ಟೀಮ್. ಯಾಕೆ ಮೊಸರನ್ನ ತಿನ್ನಲ್ವಲ್ಲ, ಆದ್ರೆ ಸಪೋರ್ಟ್ ಮಾಡೋದು ಮೊಸರನ್ನಕ್ಕೆ. ಮೊಸರನ್ನ ಮಾಡಕ್ ನನಗೆ ಬಿಡ್ತಾ ಇಲ್ಲ ಗೈಸ್. ಏನಾದ್ರು ಚೆನ್ನಾಗಿಲ್ಲ ಅಂತಂದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ನಾನೆಲ್ಲ ರೆಡಿ ಮಾಡಿ ಇಟ್ಟಿದೀನಿ. ಆಕ್ಚುಲಿ ಇಲ್ಲಿ ಇವರೆಲ್ಲ ಕಳ್ಳರು ಬಂದು ಒಂದ್ ಗೋಡಂಬಿ ತಿಂತಾರೆ, ಈ ಕಡೆಯಿಂದ ಬಂದ್ಬಿಟ್ಟು ಅದಕ್ಕೆ ನೋಡಿ ಹೆಂಗೆ ಅಂದ್ರೆ ನೀರ್ ಹಾಕ್ತಾರೆ, ಬರೋದು ಹಿಂಗ್ ತಗೊಳ್ಳೋದು, ಹಿಂಗ್ ತಿನ್ನೋದು. ಇದೇ ಆಗೋಯ್ತು ಬರೀ. ಏನ್ ಚೆನ್ನಾಗಿದೆ. ಅಕ್ಕ ಇನ್ನೊಂದ್ಸರಿ ತೋರಿಸ್ಲ, ಅವ್ರು ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ. ನೆಕ್ಸ್ಟ್ ಏನಿರ್ಬೋದು ಗೆಸ್ ಮಾಡಿ. ಮೆಣಸಿಕಾಯಿ ಬೋಂಡ. ಗ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತ ನಾವುಗಳು. ನಮ್ ಪ್ರಶ್ನೆಗೆ ಏನಾದ್ರು ತಗೊಂಡ್ ಬರೋ ನ್ಯೂಸ್ ಸ್ಪೆಷಲ್ ಅಂತಂದ್ರೆ ಏನ್ ತಂದಿದ್ದಾನೆ ಕೇಳು. ಏನ್ ತಂದಿದ್ದೀನ? ಒಂದ್ ಮಾಜಾ, ಒಂದು ಮಿರಿಂಡಾ. ಬಾಟ್ಲಿನ ತಂದಿಲ್ಲ. ವರ್ಷ ಮುಗಿತಲ್ಲ ಈ ವರ್ಷ. ಹಾಳಾಗಿರ್ಬೇಕು. ಹಾಳಾಗಿರ್ಬೇಕು, ತೊಳೆದಿರ್ಬಾರ್ದು. ಆಮೇಲೆ ಇದು ಕಡ್ಲೆ ಹಿಟ್ಟಲ್ಲಿ ಹುಳ ಇರುತ್ತೆ. ಈ ತರ ಹುಳ ಇರುತ್ತೆ. ಫೈನಲ್ ಆಗಿ ಬಜ್ಜಿ ಮಾಡೋದಕ್ಕೂ ಎಲ್ಲ ರೆಡಿ ಆಯ್ತು. ನಮ್ ಸಂತೋಷ್ ಅಣ್ಣವರು ಮೆಣಸಿಕಾಯಿ ಎಲ್ಲ ಚಿಕ್ಕಿದಾರೆ ನೀಟಾಗಿ. ಆ ಕಡೆ ಎಣ್ಣೆನೂ ಕಾಯ್ತಾ ಐತೆ. ಬೋಂಡ ಹಾಕೋದ್ ಅಷ್ಟೇ ಇರೋದು. ಅಲ್ವಾ ಮೇಡಮ್? ಇಲ್ಲಿ ನೋಡಿ, ಬರೀ ಸೈಲೆಂಟ್ ಆಗಿ ತಿನ್ನೋದ್ ನೋಡ್ತಾ ಇರೋದೇ ಆಯ್ತು. ಯಾರು ನೋಡ್ತಾ ಇದೀನಿ ನಾನು? ಏನಾಯ್ತು ನಿನ್ಗೆ? ಅಳಬಾರ್ದು ನೋಡ್ಕೊಳ್ಳೋದಕ್ಕೆ ಅಂತ ರೆಡಿಯಾಗಿ ಹೋಗ್ತಾ ಇದಾರೆ. ಬೈತಿಯೇನೋ? ಬೈಯದಲ್ಲಿ ಇಟ್ಕೊಬಿಡ. ಎಲ್ಲ ಫುಲ್ ಇಡೀ ಕರ್ನಾಟಕವೇ ಈ ವರ್ಷದ ಲಾಸ್ಟ್ ಅಂತ ಇಷ್ಟೊಂದು ಲವ್ ಇನ್ ಈ ವರ್ಷದಲ್ಲಿ ಕೊಡಕ್ ಆಗಲ್ಲ ಅಂತ ಕೋಮ್ಲಕ್ ಅವ್ರ ಬಗ್ಗೆ ಒಂದೆರಡು ಮಾತು. ನೀನ್ ಕುತ್ಕೊಳ್ರಿ ಇಲ್ಲಿ. ಫೈನಲ್ ಆಗಿ ಕರ್ಡ್ ರೈಸ್ ರೆಡಿ ಆಗಿದೆ. ನಾನೇ ಮಾಡಿರೋದು. ಕರ್ಡ್ ರೈಸ್ಗೂ ಮತ್ತೆ ವೆಜ್ ಬಿರಿಯಾನಿ ಅಣ್ಣ. ಅಲ್ಲ ಅಂದ್ರೆ ಅಕ್ಕ ಹೇಳ್ಕೊಟ್ರಂಗೆ ಕರ್ಡ್ ರೈಸ್ಗೂ ವೆಜ್ ಬಿರಿಯಾನಿಗೂ ಕಾಂಪಿಟೇಷನ್ ಇದೆ ಇವಾಗ. ಕಾಂಪಿಟೇಷನ್ ಇದೆ, ಅದಕ್ಕೆ ಸೊ ನೋಡೋಣ. ಕರ್ಡ್ ರೈಸ್ ಇದು ಕೇಳ್ತಾರೆ. ಕರ್ಡ್ ರೈಸ್ ಅಂತ ಸೂಪರ್ ಆಗಿ ಮಾಡಿರೋದು ಪ್ರಿಯಕ್ಕ. ಯಾರಿಗೆ ಏನೇ ಆದ್ರೂ ಇವರೇ ಹೊಣೆ. ನೋಡ್ಕೊಳ್ಳಿ ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಆಂಟಿ ಅವರು ಒಂದೆರಡು ಮಾತು ಹೇಳ್ಬೇಕು ಅಂತಿದ್ರು ನಿಮ್ ಬಗ್ಗೆ. ಬೇಡ ಅಪ್ಪ, ಅವರು ತುಂಬಾ ಹೊಡ್ಕೊಬಿಡ್ತಾರೆ. ಅವ್ರು ಸುಳ್ಳು ಹೇಳ್ತಾರೆ. ಅದೇ ಬನ್ನಿ ಒಂದು ಇಂಟರ್ವ್ಯೂ. ಏನ್ ಗೊತ್ತಾ, ಗೋವಿಂದ ನೀವ್ ಹೇಳ್ತೀರಕ್ಕ. ಇವ್ರ ಬಗ್ಗೆ ಎಲ್ಲರೂ ತುಂಬಾ ಹೊಗಳ್ತಾ ಇದಾರೆ, ಅದಕ್ಕೆ ಇವ್ರು ಓಡೋಗ್ತಾರೆ ಯಾರು ಏನೇ ಶುರು ಮಾಡಿದ್ರು. ಸೆಲ್ಫಿಗೆ ಯಾರ್ಯಾರು ಮಾಡ್ತೀರಾ? ಸೆಲ್ಫಿಗೆ ಇದಕ್ಕಂದ್ರೆ ಮಾತ್ರ ಚೆನ್ನಾಗಿ ಪೋಸ್ ಕೊಡ್ತೀರಾ ಅಲ್ವಾ? ಒಂದು ನಿಮಿಷ ಫ್ರೀ ಇಲ್ಲ ಅವ್ರ ಬಾಯಿ, ಒಂದೇ ಒಂದು ನಿಮಿಷ ಫ್ರೀ ಇಲ್ಲ. ನಾನೀಗ ಒಂಚೂರು ಏನಾರ ತಿನ್ನ, ನಾನು ಏನು ತಿಂದಿಲ್ಲ ಅಲ್ಲ. ಇವ್ರ ಪಾಪ 2 ಪ್ಲೇಟ್ ಮೇಲೆ ತಿಂದೇ ಇಲ್ಲ. ಏನ್ ತಿಂದಿರಿ ಅಂತ ಹೇಳು. ನೋಡಿ ಫ್ರೆಂಡ್ಸ್, ಹೇಳ್ಬೇಡ್ರಿ ಅಂತ ಯಾರು ಹೆಚ್ಚಿಗೆ ಅದಕ್ಕಂತ ಗದ್ದಿ ಮೊಸರನ್ನ ತಿಂತಾ ಇದಾರೆ. ಫಸ್ಟ್ ಬಂದ್ ಕೈ ಹಿಡಿತಿದ್ದಾರೆ ಗಾಯ್ಸ್. ಇವರು ಟೇಸ್ಟ್ ನೋಡ್ತಿರೋದು ಅವರು. ಮೊಸರನ್ನ ಖಾಲಿ ಆಗಲ್ಲ, ತಿನ್ನಲ್ಲ, ಉಳಿಯುತ್ತೆ ಅಂದ್ಬಿಟ್ಟು ಎಲ್ರಿಗಿನ ಮುಂಚೆ ಬಂದು ತಿಂತಾ ಇದಾರೆ. ವೆಜ್ ಬಿರಿಯಾನಿ ಮಾಡಿದವ್ರು ಹಂಗೆ ಇದಾರೆ. ಕೊಡೋದು ಎಣ್ಣೆ ಮಳೆತಾ ಇದೆ. ಗಾಬರಿ ಹಾಕೋದ್ರು. ಬಜ್ಜಿ ಬಿಡೋದಕ್ಕೆ ಶುರು ಮಾಡ್ಕೊಂಡ್ರು. ಮತ್ತೆ ಗಟ್ಟಿ ಆಯ್ತು. ನಾನ್ ತಿನ್ನಲ್ಲ. ಇವ್ರು ತಿನ್ನಲ್ಲ. ಒಂದ್ 10 ಬಜ್ಜಿ ಮೇಲೆ ಇವ್ರು ತಿನ್ನಲ್ಲ. ಬಜ್ಜಿ ತಿಂದು ಯಾರಿಗೇನೇ ಆದ್ರು ಇವ್ರೇ ಅದಕ್ಕೆ ಕೊನೆ. ಇವ್ರಲ್ಲ, ಅವ್ರ ಪಕ್ಕದವ್ರು. ಇವ್ರಿಬ್ರೇ ಅದಕ್ಕೆ ಕೊನೆ. ಯಾರಿಗೇನೇ ಆದ್ರೂ ಬಜ್ಜಿ ತಿನ್ಬಿಟ್ಟು ಯಾರೋ ಮೊಸರನ್ನ ತಿನ್ನಲ್ಲ, ಚೆನ್ನಾಗಿಲ್ಲ ಅನ್ಕೊಂಡು 2 ಪ್ಲೇಟ್ ತಿಂತಾ ಇದಾರಲ್ಲ. ಹೌದು, 2 ಸಲ ಹಾಕಿಸ್ಕೊಂಡಿದ್ದಾರೆ ಆಲ್ರೆಡಿ. ಬೇಡ ಅನ್ನೋರು ನೋಡಿ, ಈ ಖಾಲಿ ಆದ್ಮೇಲೆ ಖಾಲಿ ಮಾಡಿ ಇಕ್ಕಿದಾರೆ ಫುಲ್. ಹೌದು, ಮೊಸರನ್ನ ಚೆನ್ನಾಗಿಲ್ಲ, ಬೇಡ ಅಂತ ವೆಜ್ ಬಿರಿಯಾನಿ ಹೇಳ್ದವರೆಲ್ಲ ಉಪ್ಪು ಅಂತಿದ್ದಾರೆ. ಪಲಾವ್ ತೋರ್ಸ್ಕೊಂಡ್ ಅದ್ರಲ್ಲೂ ಕೂಡ ಸೈಡ್ ಅಲ್ಲಿ ಮೊಸರನ್ನ ಹಾಕ್ಸ್ಕೊಂಡಿದ್ದಾರೆ. ಹೇಗಿದೆ ಕರ್ಡ್ ರೈಸ್? ಸೂಪರ್ ಆಗಿದೆ. ಹೇಳ್ಬೇಕಾ? ನನಗೆ ಗೊತ್ತಿಲ್ವಾ ಹೆಂಗಿರುತ್ತೆ ಅಂತ. ಅದಕ್ಕೆ ಅವರು ಅಲ್ಲ 5 ರೂಪಾಯಿಂದ ಕುತ್ಕೊಂಡು 2 ಪ್ಲೇಟ್ ತಿಂದ್ರ 5 ರೂಪಾಯಿಂದ ಆಕ್ಟ್ ಮಾಡಿ ಅಂತಂದ್ರೆ 50 ರೂಪಾಯಿ ಆಕ್ಟ್ ಮಾಡೋಂತ ಆಕ್ಟರ್ ಇವರು. ಸೊ ನಮ್ ಬ್ರೋ ಕೇಳೋಣ.
ಬ್ರೋ ನಾನ್ ಟೇಸ್ಟೇ ಮಾಡಿಲ್ಲ. ಸೊ ನೈಸ್. ಅವ್ರ ಹೆಸರು ಕಿಪ್ಪಿ ಕೀರ್ತಿ. ರೇಷ್ಮಾ ಆಂಟಿ ಆಯ್ತು ಕಿಪ್ಪಿ. ಎಲ್ಲಾರು ಊಟ ಮಾಡಿದ್ರೆ ಫುಲ್ ಸೈಲೆಂಟ್ ಆಗಿ ತಿಂತಾ ಇದ್ದಾರೆ, ಯಾಕೆ ಹೋಗ್ತಾ ಇಲ್ವಾ? ಚಿಕ್ಕು ಕೇಳ್ರಿ ಹೇಗಿದೆ ಅಂತ. ಮೈಕ್ ಮನ್ವಿ ಆಂಟಿ ಬೇಡ, ಮಲ್ಲಿಗೆ- ಅಡಿಗೆ ಎಲ್ಲ ರೆಡಿಯಾಗಿ ಊಟ ಮಾಡ್ತಾ ಇದೀವಿ. ಟೈಮ್ ತೋರ್ಸು 11 ಗಂಟೆ. ಓಕೆ ಫೈನಲಿ ಊಟ ಮಾಡೋಣ, ಆಮೇಲೆ ಮಿಕ್ಕಿದ್ದು ಗೇಮ್ಸ್ ಎಲ್ಲ. ಇವಳಂತೂ ಫಸ್ಟ್ ಊರ್ಗ್ ಮುಂಚೆ ರೆಡಿಯಾಗಿ ಬಂದಿದ್ದಾಳೆ. ಇವಾಗ ಎಲ್ಲಾರ್ಗು ಗೇಮ್ಸ್ ಆಡಿಸ್ತಾ ಇದೀವಿ. Second one. ಯಾರು ಹೇಗಿರ್ತಾರೆ ಅಂತ ನೋಡೋಣ. Right. ಹಿಡಿ. ರಾಂಗ್ No, ರಾಂಗ್ 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 ರೈಟ್. ಲಾಸ್ಟ್ ಒನ್ ರೈಟ್. ರಾಂಗ್ ರಾಂಗ್ ರೈಟ್. ರಾಂಗ್ ರಾಂಗ್ ರೈಟ್ 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 ರೈಟ್. ರಾಂಗ್ ಇದ್ಯಾಕೆ ಈ ಕಡೆ ಯಾಕೆ ಅಲ್ಲೇ ಇಷ್ಟ ಅದೇನದು? ರಾಂಗ್ ಇಲ್ಲಿ ರೈಟ್ 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 ರೈಟ್. ರಾಂಗ್ ಏ ಹೆಂಗೆ? ರಾಂಗ್ ಆ ಕಡೆ ಒಂದು ಎರಡು ಮೂರು. ನಮ್ಮ ಹುಡುಗರು ಎಲ್ಲ ಏನೋ ಸೇರ್ಕೊಂಡು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ. ಒಂದ್ಸಲಿ ನೋಡೋಣ ಅದನ್ನ ಏನಿದೆ ಅಂತ. ವಾವ್, ಸಖತ್ತಾಗಿ ಮಾಡಿದೀರಾ. ಇವರ ಇಬ್ರು ಸೇರ್ಕೊಂಡು ಮಾಡ್ರ ಅಂತ. ಒಂದ್ ಕಡೆ ಇವರೆಲ್ಲ ಸೆಲೆಬ್ರೇಷನ್ ಮಾಡೋದಿದ್ರೆ, ಇವ್ರು ಯಾಕೋ ಇಲ್ಲಿ ಫೀಲಿಂಗ್ಸ್ ಅಲ್ಲಿ ಅಳ್ತಾ ಇದಾರೆ. ಇದೆ ಸಾಕು, ಜಾಸ್ತಿ ತಿನ್ಬಾರ್ದು ತಪ್ಪ. ಬೇಕಿತ್ತಾ ಈ ಪಾಡು? ಈ ಪಾಡು ಬೇಕಿತ್ತಾ? ಹಾಯ್ ಫ್ರೆಂಡ್ಸ್, ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಇವತ್ತಿನ ಲಾಗ್ ನ ನಾವು ಮುಗಿಸ್ತಾ ಇದೀವಿ. ಬಾಯ್, ಗುಡ್ ನೈಟ್, ಗುಡ್ ಮಾರ್ನಿಂಗ್. ಕುಡಿದ್ಬಿಟ್ಟವ್ರೆ ಯಾವ್ದೋ ಲೋಕಲ್ ಕುಡಿದ್ಬಿಟ್ಟವ್ರೆ.